ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯವರೇ, ಒಂದು ಕ್ಷಣ ಗಮನ ನೀಡಿ. ನೀವು ಈಗ ಕೇಳಲಿರುವುದು ಸಾಮಾನ್ಯ ವಿಷಯವಲ್ಲ. ಇದು ನಿಮ್ಮ ಜೀವನದ ಗೂಢ ರಹಸ್ಯವನ್ನು ಬಿಚ್ಚಿರುವ ದೈವಿಕ ಸಂದೇಶ. ನೀವು ಇದನ್ನು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಕೈಗೆ ಬಂದಿರುವ ಭಾಗ್ಯವೇ ನಿಮ್ಮಿಂದ ದೂರ ಆಗಬಹುದು. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ತರುತ್ತೆ. ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟಗಳು, ವಿಫಲತೆಗಳು, ಮನಸ್ಸಿನ ಒತ್ತಡ ಇವೆಲ್ಲವೂ ಈಗ ಕೊನೆಗೊಳ್ಳುವ ಹಂತಕ್ಕೆ ಬಂದಿವೆ. ಕನ್ಯಾ ರಾಶಿಯವರೇ, ನೀವು ಭೂತತ್ವದವರು. ನೀವು ಶುದ್ಧತೆ, ನಿಯಮ, ಶ್ರಮ ಮತ್ತು ಬುದ್ಧಿವಂತಿಕೆಯ ಪ್ರತೀಕ. ನೀವು ಎಲ್ಲವನ್ನ ಪರಿಪೂರ್ಣವಾಗಿ ಮಾಡಲು ಬಯಸ್ತೀರ. ಆದರೆ ಇದೇ ಗುಣಗಳು ಕೆಲವೊಮ್ಮೆ ನಿಮ್ಮ ಮೇಲೆ ಭಾರವಾಗುತ್ತೆ. ನೀವು ಇಷ್ಟು ದಿನ ನಿಮ್ಮ ಕುಟುಂಬಕ್ಕಾಗಿ, ಇತರರಿಗಾಗಿ ತುಂಬ ತ್ಯಾಗ ಮಾಡಿದ್ದೀರಿ. ಆದರೆ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ. ನೀವು ಯೋಚನೆ ಮಾಡಿದ್ದೀರಾ, ಯಾಕೆ ನಿಮ್ಮ ಜೀವನದಲ್ಲಿ ಯಶಸ್ಸು ತಡ ಆಗ್ತಾ ಇದೆ ಅಂತ? ಇದು ಕೇವಲ ಸಮಯದ ಆಟವಲ್ಲ. ನಿಮ್ಮ ಸುತ್ತಲೂ ಅಜ್ಞಾತ ಶಕ್ತಿಗಳು ಕಾರ್ಯನಿರ್ವಹಿಸ್ತಾ ಇವೆ. ಕೆಲವರು ನಿಮ್ಮ ಬೆಳವಣಿಗೆಯನ್ನು ಸಹಿಸೋದಕ್ಕೆ ಆಗೋದಿಲ್ಲ. ಅವರು ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ನಿರ್ಮಿಸ್ತಾರೆ. ಆದರೆ ಕನ್ಯಾ ರಾಶಿಯವರೇ, ಈಗ ಸಮಯ ಬದಲಾಗ್ತಾ ಇದೆ. ನಿಮ್ಮ ಭಾಗ್ಯ ಎಚ್ಚರಗೊಂಡಿದೆ. ದೈವಿಕ ಕೃಪೆ ಅನ್ನೋದು ನಿಮ್ಮ ಮೇಲೆ ಹರಿತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಒಂದು ವಿಶೇಷ ಪಾತ್ರೆಗಳ ರೂಪದಲ್ಲಿರಬಹುದು. ಅದು 3 ಬೆಳ್ಳಿ ಪಾತ್ರೆಗಳ ರೂಪದಲ್ಲಿರ್ಬೋದು, ಅಥವಾ 3 ಬಾರಿ ಪುನರಾವರ್ತನೆಯಾಗುವ ಒಂದು ಘಟನೆ ಆಗಿರ್ಬೋದು. ಈ ಸಂಕೇತವನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಇದು ನಿಮ್ಮ ಜೀವನದಲ್ಲಿ ಐಶ್ವರ್ಯ ಪ್ರವೇಶ ಮಾಡುವ ಸೂಚನೆ ಆಗಿರುತ್ತೆ. ಈಗ ನೀವು ಹೆಚ್ಚು ಜಾಗರೂಕರಾಗಿರಬೇಕಾಗಿದೆ. ಯಾಕೆಂದರೆ ನಿಮ್ಮ ಸುತ್ತಲೂ ಇರುವ ಎಲ್ಲರೂ ನಿಮ್ಮವರಲ್ಲ. ಕೆಲವರು ನಿಮ್ಮೊಂದಿಗೆ ನಗ್ತಾರೆ, ಆದರೆ ಒಳಗೆ ಅಸೂಯೆಯಿಂದ ಕುದಿತಾರೆ. ನಾನು ನಿಮಗೆ 3 ಪ್ರಮುಖ ಸಂಕೇತಗಳನ್ನು ಹೇಳ್ತೇನೆ. ಇವು ನಿಮ್ಮ ಜೀವನದಲ್ಲಿ ಕಂಡು ಬಂದರೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೊದಲ ಸಂಕೇತ, ನೀವು ತುಂಬ ಪರಿಶ್ರಮ ಮಾಡಿದರೂ ಫಲ ಕೊನೆಯ ಕ್ಷಣದಲ್ಲಿ ಕೈ ತಪ್ಪುತ್ತೆ. ಎರಡನೇ ಸಂಕೇತ, ಕಾರಣ ಇಲ್ಲದೆ ನಿಮ್ಮ ಮನಸ್ಸು ದಿಗಿಲು ಅಥವಾ ಒತ್ತಡವನ್ನು ಅನುಭವಿಸ್ತಾ ಇರುತ್ತೆ. ಮೂರನೇ ಸಂಕೇತ, ನೀವು ಕನಸಿನಲ್ಲಿ ಹಾವು, ಕತ್ತಲೆ ಅಥವಾ ಖಾಲಿ ಸ್ಥಳಗಳನ್ನು ನೋಡ್ತಿರ್ತೀರ. ಈ 3 ಸಂಕೇತಗಳಲ್ಲಿ 2 ನಿಮ್ಮ ಜೀವನದಲ್ಲಿ ಇದ್ದರೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ ಎಂಬುದು ಖಚಿತ. ಆದರೆ ಭಯಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಈಗ ದೇವಿಯ ಆಶೀರ್ವಾದ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ದೈವಿಕ ಘಟನೆ ನಡೀಬಹುದು. ಒಂದು ಹಾವು ಕಾಣಿಸಿಕೊಳ್ಬಹುದು. ಅದು ಸಾಮಾನ್ಯವಲ್ಲ. ಅದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಂಕೇತ. ಅದನ್ನು ನೀವು ಗೌರವದಿಂದ ಸ್ವೀಕರಿಸಬೇಕು. ಅದಕ್ಕೆ ಹಾನಿ ಮಾಡಬಾರ್ದು. ಅದು ನಿಮ್ಮ ಜೀವನದಲ್ಲಿ ಐಶ್ವರ್ಯ ತರಲು ಬಂದಿದೆ. ಕನ್ಯಾ ರಾಶಿಯವರೇ, ನೀವು ಈಗ ಒಂದು ಮಹತ್ವದ ಹಂತದಲ್ಲಿ ಇದ್ದೀರಿ. ನಿಮ್ಮ ಶತ್ರುಗಳು ಇಷ್ಟು ದಿನ ನಿಮ್ಮನ್ನು ತಡೆಯಲು ಪ್ರಯತ್ನ ಮಾಡಿದರು, ಆದರೆ ಈಗ ಅವರ ಶಕ್ತಿ ಕುಗ್ತಾ ಇದೆ. ಬುಧ ಗ್ರಹ ನಿಮ್ಮ ಪರವಾಗಿ ತಿರುಗ್ತಾ ಇದೆ. ನಿಮ್ಮ ಬುದ್ಧಿ ಮತ್ತು ಯೋಜನೆಗಳು ಈಗ ನಿಮಗೆ ಯಶಸ್ಸನ್ನು ತರುತ್ತೆ. ಈಗ ನಾನು ನಿಮಗೆ ಒಂದು ಶಕ್ತಿಶಾಲಿ ಪರಿಹಾರವನ್ನು ಹೇಳ್ತೇನೆ. ಇದನ್ನು ನೀವು ಸರಿಯಾಗಿ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನೋದು ನಡೆಯುತ್ತೆ. ಮುಂದಿನ 7 ದಿನಗಳಲ್ಲಿ ಬುಧವಾರ ಮತ್ತು ಶನಿವಾರ ಈ ಪರಿಹಾರವನ್ನು ನೀವು ಮಾಡಬೇಕಾಗುತ್ತೆ. ಒಂದು ಮಣ್ಣಿನ ದೀಪ ತೆಗೆದುಕೊಳ್ಬೇಕು. ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಬೇಕು. ಅರಿಶಿಣದಿಂದ ಓಂ ನಮಃ ಶಿವಾಯ ಅಂತ ಬರಿಬೇಕು. ನಂತರ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ನಿಮ್ಮ ಬೆನ್ನ ಹಿಂದೆ ಬಿಟ್ಬಿಡಬೇಕು. ಹಿಂದಿರುಗಿ ನೋಡಬಾರ್ದು. ನೇರವಾಗಿ ಮನೆಗೆ ಬರಬೇಕು ಮತ್ತು ಇದನ್ನು ಯಾರಿಗೂ ಹೇಳೋದಕ್ಕೆ ಹೋಗಬಾರ್ದು. ಈ ಸರಳ ಪರಿಹಾರ ನಿಮ್ಮ ಜೀವನದಲ್ಲಿ ಪವಾಡವನ್ನು ತರುತ್ತೆ. ಹಣ ನಿಮ್ಮ ಕಡೆ ಹರಿದು ಬರುತ್ತೆ. ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ಕಷ್ಟಗಳ ದಿನಗಳು ಈಗ ಮುಗಿದಿವೆ. ಈಗ ನಿಮ್ಮ ಯಶಸ್ಸಿನ ಸಮಯ ಆರಂಭವಾಗಿದೆ. ನೀವು ಇದುವರೆಗೆ ಮಾಡಿದ ತ್ಯಾಗ ಮತ್ತು ಶ್ರಮ ಈಗ ಫಲವನ್ನು ನೀಡ್ತಾ ಇದೆ. ನಿಮ್ಮ ಭಾಗ್ಯ ಈಗ ನಿಮ್ಮ ಬಾಗಿಲು ತಟ್ತಾ ಇದೆ. ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿರಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.